ಎಲ್ರಿಗೂ ನಮಸ್ಕಾರ. ಇದು ಕನ್ನಡ ಚಿತ್ರರಂಗದ ಒಂದು ಟ್ರೆಂಡ್ ಸೆಟ್ ಸಿನಿಮಾ. ಇದರ ಮೇಕಿಂಗ್ ಆಗಲಿ ಅಥವಾ ಇದರ ಹಿಂದಿರುವ ಆಲೋಚನಾ ಕ್ರಮ ಆಗಲಿ ಬಹಳ ಮಹತ್ವದ್ದು. ಕೇವಲ ಮನೋರಂಜನೆ ಅಷ್ಟೇ ಅಲ್ಲ, ವಿಚಾರ ಕೂಡ ಬಹಳ ಮುಖ್ಯ ಸಿನಿಮಾಕ್ಕೆ ಅನ್ನುವಂಥದ್ದನ್ನು ಈ ಚಿತ್ರ ತೋರಿಸಿದೆ. ಇದು ಒಂದು ರೀತಿಯ ತಿರುವಿನ ಚಿತ್ರ ಅಂತ ನಾನು ಭಾವಿಸಿದ್ದೇನೆ. ಕೇವಲ ಮನೋರಂಜನೆಯ ಚಿತ್ರ ಅಷ್ಟೇ ಅಲ್ಲ, ಮನೋರಂಜನೆಯನ್ನು ಮೀರಿ ಕನ್ನಡ ಚಿತ್ರರಂಗ ಹೋಗಬೇಕಾಗಿರುವಂಥ ಒಂದು ದಾರಿಯನ್ನು ಸ್ಪಷ್ಟವಾಗಿ ಇದು ತೋರುತ್ತೆ. ಸಂವಿಧಾನದ ಆಶಯಗಳು, ದುಡಿಯುವ ಜನರ ಪರವಾದ ಒಂದು ಚಿತ್ರ. ಈ ಚಿತ್ರವನ್ನು ದುಡಿಯುವವರು ನೋಡಬೇಕು. ದುಡಿಯುವವರಿಗಾಗಿ ಈ ಚಿತ್ರವನ್ನು ಮಾಡಿದ್ದಾರೆ. ವಿಜಯ್ ಮತ್ತು ಗೆಳೆಯ ಹಂಪಿ ಬಹಳ ಅದ್ಭುತವಾದಂತಹ ಒಂದು ಕಾಂಬಿನೇಷನ್ನು. ಈ ಚಿತ್ರದ ಆಲೋಚನಾ ಕ್ರಮವನ್ನು ನಾವು ಸ್ವಾಗತಿಸೋಣ. ಈ ಚಿತ್ರಕ್ಕೆ ಎಲ್ಲ ಬಗೆಯ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೇನೆ. ಎಲ್ಲರಿಗೂ, ವಿಶೇಷವಾಗಿ ನಾಡಿನ ಜನತೆಗೆ 77ರ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾನೆ. ಈ ಚಿತ್ರ ಸಾರ್ತಾ ಇರುವಂತಹ ಸಂಧಾನ ಅಲ್ಲ ಸಂವಿಧಾನ ಅನ್ನುವಂಥ ಬಹುದೊಡ್ಡ ಒಂದು ಸಂದೇಶವನ್ನು ಈ ಚಲನಚಿತ್ರ ಇವತ್ತು ಕನ್ನಡಿಗರಿಗೆ ಮತ್ತು ನಾಡಿಗೆ ಹೇಳಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಸಿದ್ಧಲಿಂಗಯ್ಯನವರ ಒಂದು ಹಾಡಿದೆ, ಕುರಿಗಳು ಕಾಯುವ ಕುರುಬನ ಕೂಗು ಜನರ ಮಾತು ಕವನ, ಹೆಣ್ಣು ತುಳುಕಿಸುವ ಕಣ್ಣೀರಿನ ಹನಿ ನನ್ನ ಜೀವನ ಕವನ ಅನ್ನುವಂಥ ಒಂದು ಹಾಡನ್ನು ಕವಿಗಳು ಬರೆದಿದ್ರು. ಇವತ್ತು ಇಡೀ ಕನ್ನಡ ಚಿತ್ರರಂಗ ಒಂದು ಒರಳು ದಾರಿಯಲ್ಲಿರುವಾಗ ಒಂದು ಕ್ಲಾಸ್ ಮತ್ತು ಮಾಸನ್ನು ಗಮನದಲ್ಲಿಟ್ಕೊಂಡು ನೋಡುವಂಥ ನೋಡುಗನಿಗೆ ಅವನಿಗೆ ಏನನ್ನ ನಾವು ಹೇಳ್ತೀವಿ ಅನ್ನುವಂಥ ಬಹುದೊಡ್ಡ ಆಶಯವನ್ನು ಹೊತ್ತು ಈ ಒಂದು ಚಿತ್ರ ಇವತ್ತು ನಮಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಒಂದು ಈ ನೆಲದ ಮಣ್ಣಿನ ಒಂದು ದೊಡ್ಡ ತಾರೆಯಾಗಿ ಇವತ್ತು ನಮ್ಮ ವಿಜಯ್ ಅವರು ನಮ್ಮ ಮುಂದೆ ಬಂದಿದ್ದಾರೆ. ಹಾಗೆಯೇ ಅವರ ಮಗಳು ತುಂಬ ಅದ್ಭುತವಾದಂಥ ಕಲಾವಿದೆಯಾಗಿ ನಟಿಸಿರುವಂಥದ್ದು. ಕನ್ನಡ ಚಿತ್ರರಂಗಕ್ಕೆ ಒಂದು ಬಹುದೊಡ್ಡ ಒಂದು ಹೊಸ ಸ್ಟಾರನ್ನು ಕನ್ನಡಿಗರು ಇವತ್ತು ನೋಡುವಂಥದ್ದಾಗಿದೆ. ಹಾಗೆ ಇಡೀ ಚಿತ್ರದ ಪಾತ್ರಗಳಿದಾವಲ್ಲ, ಅವು ಕೇವಲ ಪಾತ್ರಗಳಲ್ಲ, ಅವು ಪಾತ್ರಗಳ ಒಳಗಡೆನೇ ತಮ್ಮ ಬದುಕನ್ನು, ತಮ್ಮ ಒಂದು ಸಹಜವಾದಂಥ ಒಂದು ಇದನ್ನು ಕೊಟ್ಟಿರುವಂಥದ್ದು. ಪ್ರತಿಯೊಬ್ಬರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಜೊತೆಗೆ ನಿರ್ದೇಶಕರು ನಮ್ಮ ಜಡೇಶ್ ಹಂಪಿಯವರ ಒಂದು ನಿರ್ದೇಶನ ಮತ್ತು ಅದು ಏನು ನಾವು ಚಿತ್ರ ಸಂಭಾಷಣೆ ಇದೆಯಲ್ಲ, ಅದ್ಭುತವಾದಂಥ ಸಂಭಾಷಣೆಯನ್ನು, ಹಾಡುಗಳನ್ನು, ಪರಿಸರವನ್ನು ಕೊಟ್ಟಿರುವಂಥದ್ದು. ವಿಶೇಷವಾಗಿ ಈ ಒಂದು ಸಂವಿಧಾನದ ದಿನ, ಇದು ಗಣರಾಜ್ಯೋತ್ಸವ ಅಂದರೂ ಸಂವಿಧಾನದ ದಿನ, ಇದು ಇಡೀ ಭಾರತಕ್ಕೆ ಮತ್ತು ನಮ್ಮ ಕನ್ನಡ ನಾಡಿಗೆ ಕೊಟ್ಟಿರುವಂಥ ಬಹುದೊಡ್ಡ ಆಶಯವನ್ನು ಹೊತ್ತಂಥ ಈ ಒಂದು ಚಿತ್ರ ಲ್ಯಾಂಡ್ ಲಾರ್ಡ್. ಯಾಕಂದರೆ ಈ ದೇಶ ಒಂದು ಕಾಲದಲ್ಲಿ ಭೂಮಾಲೀಕರ ವಶದಲ್ಲಿತ್ತು. ಮತ್ತೊಂದು ಅನೇಕ ಸಾಮಾಜಿಕ ಕಾರಣಗಳಿಗಾಗಿ ನಮ್ಮ ದೇಶ ಇವತ್ತಿಗೂ ನರಳುತ್ತಾ ಇದೆ. ಆದರೆ ಕೊನೆಯ ಸಂದೇಶ ತುಂಬ ಅದ್ಭುತವಾಗಿದೆ. ಇದು ಪ್ರಜಾಪ್ರಭುತ್ವ, ಇಲ್ಲಿ ಪ್ರಜಾಪ್ರಭುತ್ವನೇ ಉಳಿಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಯಾವ ದೊಡ್ಡ ನಾಯಕನೇ ಆಗಲಿ, ಅವನು ಮಹಾತ್ಮನಾಗಲಿ, ಅವನಿಗೆ ನೀವು ಗುಲಾಮರಾಗಿ ದೇಶವನ್ನು, ಪ್ರಜಾಪ್ರಭುತ್ವವನ್ನು ಅಡ ಇಡಬೇಡಿ ಅನ್ನುವಂಥ ಮಾತನ್ನು ಹೇಳುವಂಥ ಬಾಬಾ ಸಾಹೇಬರ ಕನಸನ್ನು ನಾವು ನನಸು ಮಾಡೋದಕ್ಕೆ ಈ ಚಿತ್ರ ಒಂದು ಬಹುದೊಡ್ಡ ಸಂದೇಶವನ್ನು ಕೊಟ್ಟಿದೆ ಅಂತ ಹೇಳ್ತಾ, ವಿಶೇಷವಾಗಿ ಈ ಚಿತ್ರವನ್ನು ಕನ್ನಡಿಗರಿಗೆ ಕೊಟ್ಟಂತಹ ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ದುನಿಯಾ ವಿಜಯ್ ಅವರಿಗೆ ಮತ್ತು ಆ ಚಲನಚಿತ್ರ ತಂಡಕ್ಕೆ ನಾನು ಕನ್ನಡಿಗರ ಪರವಾಗಿ, ಭಾರತೀಯರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದನ್ನು ಕನ್ನಡಿಗರು ಒಪ್ಕೋಬೇಕು, ನೋಡಬೇಕು, ಸಂತೋಷ ಪಡುವಂಥದ್ದಲ್ಲ, ಅದರಲ್ಲಿರುವಂತಹ ಸಾರಾಂಶವನ್ನು ಮತ್ತು ಸಂದೇಶವನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಜೈ ಭೀಮ್, ಜೈ ಭಾರತ್.